ರಾಶಿಯವರಿಗೆ ಏಪ್ರಿಲ್ ಮಂತ್ ಹೇಗಿರುತ್ತೆ ಅವರ ಆರೋಗ್ಯ? ಇನ್ನು ವೃಷಭ ರಾಶಿಯವರಿಗೆ ಮೊದಲನೇ ಕಾರ್ಡ್ ಬಂದು ಆರೋಗ್ಯದ ವಿಚಾರಕ್ಕೆ, ಓಕೆ. ಎರಡನೇ ಕಾರ್ಡ್ ಬಂದು ರಿಲೇಶನ್ಶಿಪ್ಗೆ, ಮೂರನೇ ಕಾರ್ಡ್ ಬಂದು ಹಣಕಾಸಿನ ಪರಿಸ್ಥಿತಿ, ಜಾಬ್ ಇರ್ಬೋದು, ಹಣ ಇರ್ಬೋದು ಅಂತ. ಸೊ ಇದು ಮೊದಲನೇದು ಬಂದು ಆರೋಗ್ಯದ ವಿಚಾರ. ಆರೋಗ್ಯನೇ ಭಾಗ್ಯ ಎಲ್ಲರಿಗೂ ಅಷ್ಟೇ. ಸೊ ನಾನು ಯಾವಾಗಲೂ ಮೊದಲನೇ ಕಾರ್ಡು ಆರೋಗ್ಯದ ವಿಚಾರವಾಗಿ ತೆಗೆಯೋದಕ್ಕೆ ನೋಡ್ತೀನಿ. ಸೊ ಇಲ್ಲೂ ಕೂಡ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ಗಳು ಹೆಚ್ಚಾಗಿ ಬರೋದಕ್ಕೆ ಅವಕಾಶ ಇರುತ್ತೆ. ENT ರಿಲೇಟೆಡ್ ಥ್ರೋಟ್ ಇನ್ಫೆಕ್ಷನ್ಗಳು, ಈ ಸಮ್ಮರ್ ಅಂದ್ಬಿಟ್ಟು ಚೆನ್ನಾಗಿ ಐಸ್ ಕ್ರೀಮ್ ಅದು ಇದು ತಿನ್ಬಿಟ್ಟು ಥ್ರೋಟ್ ಇನ್ಫೆಕ್ಷನ್ನು, ಗಂಟ್ಲಿಗೆ ಸಂಬಂಧಿಸಿದ್ದು, ಕಿವಿಗೆ ಸಂಬಂಧಿಸಿದ ತೊಂದರೆಗಳು ಏನಾದರೂ ಇದ್ದರೆ ಅದು ಜಾಸ್ತಿ ಆಗೋದಕ್ಕೆ ಅವಕಾಶ ಇರುತ್ತೆ. ನೀವು ಈ ಟೈಮಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು ಹೆಲ್ತ್ ವಿಚಾರದಲ್ಲಿ. ಮೇಜರ್ ಹೆಲ್ತ್ ಇಶ್ಯೂ ಅಂತ ಏನು ತೋರಿಸ್ತಾ ಇಲ್ಲ, ಆದರೆ ಸ್ವಲ್ಪ ಸಣ್ಣ ಪುಟ್ಟ ಇಲ್ನೆಸ್, ಅದರಲ್ಲೂ ENT ರಿಲೇಟೆಡ್ ಪ್ರಾಬ್ಲಮ್ಗಳು ಬರೋದಕ್ಕೆ ಅವಕಾಶ ಇರುತ್ತೆ ಅಂತ. ಇನ್ನು ಎರಡನೇ ಕಾರ್ಡ್ ಬಂದು ನಮ್ಮ ರಿಲೇಷನ್ಶಿಪ್ ವಿಚಾರಕ್ಕೆ ಬಂದಾಗ ಇದು ಪಾಸಿಟಿವ್ ಆದಂಥ ಕಾರ್ಡ್. ಮದುವೆ ನೋಡ್ತಾ ಇದ್ದರೆ ನೀವೇನಾದರೂ ಈ ಸಮಯದಲ್ಲಿ ಮದುವೆ ವಿಚಾರ ಒಂದು ಸ್ವಲ್ಪ ಮುಂದೆ ಹೋಗೋದಕ್ಕೆ ಅವಕಾಶ ಇರುತ್ತೆ. ನೀವು ಯಾರ ಜೊತೆನಾದರೂ ರಿಲೇಷನ್ಶಿಪ್ಪಲ್ಲಿದ್ದೀರಾ ಅಂದರೆ ಹ್ಯಾಪಿ ರಿಲೇಷನ್ಶಿಪ್ ಇರೋದಕ್ಕೆ ಅವಕಾಶ ಇರುತ್ತೆ. ನಿಮ್ಮ ರಿಲೇಷನ್ಶಿಪ್ ಸ್ಟೇಬಲ್ ಆಗಿ ಇರುವಂಥ ಟೈಮ್ ಇದು ಅಂತ ಹೇಳ್ಬೋದು. ಹಾಗೆಯೇ ನೀವು ಈ ಟೈಮಲ್ಲಿ ಯಾರನ್ನಾದರೂ ಒಬ್ಬರನ್ನ ಅಕ್ಸೆಪ್ಟ್ ಮಾಡ್ತಿದ್ದೀರಾ ಅಂದರೆ ಅದು ಲಾಂಗ್ ಟೈಮ್ ರಿಲೇಷನ್ಶಿಪ್ನ ತೋರಿಸುತ್ತೆ. ಓಕೆ. ಸೊ ಹಾಗಾಗಿ ರಿಲೇಷನ್ಶಿಪ್ ವಿಚಾರವಾಗಿ ಹೀಗಿದೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಬರೋದಾದ್ರೆ ವೃಷಭ ರಾಶಿ, ಹಣಕಾಸಿನ ವಿಚಾರದಲ್ಲಿ ಬಂದರೆ ಇದು ಪಾಸಿಟಿವ್ ಆದಂತಹ ಕಾರ್ಡೆಗೆ. ಇನ್ನು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇರುವಂಥದ್ದು, ಪ್ರಾಫಿಟ್ ಬರುವಂಥದ್ದು, ಹಾಗೆಯೇ ನೀವು ದುಡಿದಂತಹ ಹಣವನ್ನು ಬರೀ ದುಡಿಯೋದಲ್ಲ, ಅದನ್ನು ಸೇವ್ ಕೂಡ ಮಾಡ್ತೀರಾ. ಈ ಸಮಯದಲ್ಲಿ ಎತ್ತಿಟ್ಕೊತೀರಾ. ಸ್ವಲ್ಪ ಆದರೆ ದುರಾಸೆ ಜಾಸ್ತಿ ಇರುತ್ತೆ, ಎಷ್ಟು ಬಂದರೂ ಇದು ಸಾಲದು ಅನ್ನುವಂಥ ಮನಸ್ಥಿತಿ ಈ ತಿಂಗಳಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಓಕೆ. ಸೊ ಹಾಗಾಗಿ ಅವರ ಓವರ್ ಆಲ್ ವೃಷಭ ರಾಶಿಯ ಭವಿಷ್ಯ ಏಪ್ರಿಲ್ ತಿಂಗಳಲ್ಲಿ ಈ ರೀತಿ ಇದೆ. ಚೆನ್ನಾಗಿದೆ. ಓಕೆ, ಫೈನ್. ಹಾಗಾದ್ರೆ ಗೈಡೆನ್ಸ್ ಏನ್ ಸಿಗಬಹುದು? ಗೈಡೆನ್ಸ್ ವಿಚಾರಕ್ಕೆ ಬಂದಾಗ ಹನುಮಾನ್ ಗೈಡೆನ್ಸ್, ಏಪ್ರಿಲ್ ತಿಂಗಳ ಹನುಮಾನ್ ಗೈಡೆನ್ಸ್ ಏನು ಸಿಗತ್ತೆ, ಏನು ಕೊಡ್ತಾನೆ ಗೈಡೆನ್ಸ್ ಹನುಮ ನೋಡೋಣ. ಸೊ ಹನುಮ ಏನು ಕೊಡ್ತಾನೆ ಅಂದರೆ ಬಿ ಬ್ರೇವ್ ಅನ್ನುವಂಥ ಮೆಸೇಜ್ನ ಕೊಡ್ತಾ ಇದ್ದಾನೆ. ನಿಮ್ಮ ಕರೇಜ್ ಏನಿದೆ, ನಿಮ್ಮ ಇನ್ಸ್ಪಿರೇಷನ್ ಏನಿದೆ, ನೀವು ಮಾಡುವಂಥ ಕೆಲಸಗಳು ಬೇರೆಯವ್ರನ್ನ ಇನ್ಸ್ಪೈರ್ ಮಾಡೋ ಥರ ಇರುತ್ತೆ. ಧೈರ್ಯವಾಗಿ ನೀವು ಮುಂದೆ ಹೋಗಬೇಕು. ಹಾಗೆಯೇ ಏನು ಕೆಲಸ ಬಂದ್ರೂ ಆ ಕೆಲಸನ ನೀವು, ಇದು ನನ್ನ ಕೆಲಸ, ಇದನ್ನು ಭಗವಂತ ಹನುಮಾನೇ ನಮಗೆ ವಹಿಸಿದ್ದಾನೆ, ಇದನ್ನು ನಾವು ಸರಿಯಾಗಿ ಮಾಡಿದ್ರೆ ಇದರಲ್ಲಿ ನಮಗೆ ಸರಿಯಾದ ರಿಸಲ್ಟ್ ಸಿಗುತ್ತೆ ಅನ್ನುವಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ನೀವು ಮುಂದೆ ಹೋಗಬೇಕಾಗತ್ತೆ. ನಿಮಗೆ ಒಳಗಡೆ ಕೆಲವು ಫಿಯರ್ಗಳಿದೆ, ಭಯ ಇದೆ ನಿಮಗೆ. ಅಂದರೆ ಈ ಕೆಲಸವನ್ನು ನಾನು ಮಾಡಬಹುದಾ, ಮಾಡೋಕ್ಕಾಗತ್ತಾ ಇಲ್ವಾ ಅನ್ನುವಂಥ ಗೈಡೆನ್ಸ್ ಅನ್ನುವಂಥ ಭಯ ಇದೆ. ಬಟ್ ಹನುಮ ನಿಮ್ಮ ಜೊತೆಲಿದ್ದಾನೆ. ಧೈರ್ಯವಾಗಿ ಮುನ್ನುಗ್ಗೋದು ಈ ಟೈಮಲ್ಲಿ ತುಂಬ ಒಳ್ಳೆಯದು. ಇನ್ನು ರೆಮಿಡಿ ಅಂತ ಬಂದಾಗ ನಿಮ್ಮಲ್ಲಿರುವಂತಹ ಒಂದು ಭಯ ಏನಿದೆ ಅದನ್ನು ಹೋಗಿಸ್ಕೊಳ್ಳೋಕ್ಕೆ, ಅಂದರೆ ಇದು ಯಾವುದೋ ಒಂದು ವಿಚಾರದಲ್ಲಿ ನನಗೆ ಭಯ ಇದೆಯಪ್ಪ, ಆ ಭಯವನ್ನು ನೀವೇ ರೆಕಗ್ನೈಸ್ ಮಾಡಬೇಕು. ಅದನ್ನು ಮನಸ್ಸಿನಿಂದ ತೆಗೆದುಹಾಕುವಂಥ ಯಾವುದಾದ್ರೂ ಒಂದು ಏನು ಹೇಳ್ತೀರಾ ರೂಢಿಯನ್ನು ನೀವು ಬೆಳೆಸ್ಕೋಬೇಕಾಗತ್ತೆ. ಈ ತಿಂಗಳಲ್ಲಿ ಈ ವಿಚಾರಕ್ಕೆ ನನಗೆ ಭಯ ಆಗುತ್ತಪ್ಪ, ಇದನ್ನು ಏನು ಮಾಡಲಿ ಅಂತ ನೀವು ತಲೆಯಲ್ಲಿ ಬಂದ ತಕ್ಷಣ ಆ ಭಯ ತೆಗೆದುಹಾಕಬೇಕು. ಅದಕ್ಕೆ ನೀವು ಪ್ರಾಕ್ಟಿಕಲಾಗಿ ಯಾವ ರೀತಿ ಅದನ್ನು ತೊಗೊಂಡು ಹೋಗ್ಬೋದು ಅನ್ನೋದ್ರ ಕಡೆ ನಿಮ್ಮ ಗಮನ ಇರೋದ್ರಿಂದ ಇನ್ನೂ ಪಾಸಿಟಿವ್ ಆಗಿ ಈ ಮಂತ್